ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗ ಮುಂದುವರೆದ ಭಾಗವಾಗಿ ನಾನು ಸಮಯದ ಬಗ್ಗೆ ತಿಳ್ಕೊಂಡಿದ್ದೆ. ಕಳೆದ ಎಪಿಸೋಡ್ಗಳಲ್ಲಿ ಆ ಸಮಯವನ್ನು ಹೇಗೆ ಉಪಯೋಗಿಸಬೇಕು ಅಂತ ಹೇಳಿದ್ದೆ. ಅದೊಂದು ಚೂರು ನೆನಪು ಮಾಡ್ತಾ ನಾವು ಹೇಳಿದ್ದು, ಮುಂದುವರೆದ ದೇಶಗಳು ಯಾವುದೇ ಒಂದು ಸಮಯ ನುಂಗುವಂಥ ಆಟಗಳನ್ನು ಇಟ್ಕೊಂಡಿಲ್ಲ. ಆದರೆ ನಮ್ಮ ದೇಶದಲ್ಲಿ ಈ ಒಂದು ಸಮಯವನ್ನು ಹಾಳು ಮಾಡುವಂಥದ್ದು ಅಥವಾ ನುಂಗುವಂಥ ಆಟಗಳನ್ನು ಇಟ್ಕೊಂಡಿದ್ದೀವಿ. ಮತ್ತು ನಾವು ಅದರಿಂದ ನಮ್ಮ ವೈಯಕ್ತಿಕ ಅಷ್ಟೇ ಅಲ್ಲ, ದೇಶದ ಪ್ರಗತಿ ಮೇಲೂ ಕೂಡ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದೆ. ಇನ್ನು ಮುಂದುವರೆದ ಭಾಗವಾಗಿ ಸ್ವಲ್ಪ ಹೋಗೋಣ. ಏನದು, ಒಟ್ಟಿನಲ್ಲಿ ಜೀವನದಲ್ಲಿ ಕೇವಲ ಉಳಿವಿಗಾಗಿ ಆಹಾರ ಸೇವನೆ ಏನಂತ ಹೇಳ್ತಾರೆ. ಜೀವನದಲ್ಲಿ ಕೇವಲ ಉಳಿವಿಗಾಗಿ ಆಹಾರ, ನಮ್ಮ ಉಳಿವಿಗಾಗಿ ಆಹಾರ ತಗೋಬೇಕು, ಸೇವನೆ, ಇದಕ್ಕಾಗಿ ದುಡಿದು, ಇವುಗಳೇ ಪ್ರಮುಖ ಅಂಶಗಳಾದರೆ ನಮಗೆ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇರುವುದಿಲ್ಲ. ನೋಡಿ, ನಾವು ಏನು ಮಾಡ್ತೀವಿ, ಜೀವನದಲ್ಲಿ ಕೇವಲ ಉಳಿವಿಗಾಗಿ ಆಹಾರ ಸೇವನೆ ಮಾಡ್ತೀವಿ, ಇದಕ್ಕಾಗಿ ದುಡಿಮೆ, ಇವುಗಳೇ ಪ್ರಮುಖ ಅಂಶಗಳಾದರೆ ದುಡಿದು ಊಟಕ್ಕಾಗಿ ತಿಂದು ಮಲಗಿ ಪ್ರಾಣಿಗಳಂತ ನಾವು ಇದು ಮಾಡೋದಾದರೆ ನಮಗೂ ಪ್ರಾಣಿಗಳಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳ್ತಾನೆ. ಏನು ಹೇಳ್ತಾನೆ, ಪ್ರಮುಖ ಅಂಶಗಳಾದ ನಾವು ಊಟ ಮಾಡೋದು, ಮಲಗೋದು, ನಿದ್ದೆ ಮಾಡೋದು, ಆಹಾರ ಸೇವನೆ, ಇದಕ್ಕಾಗೇ ನಾವು ದುಡಿಯೋದೇ ಆಗಿಬಿಟ್ರೆ ಅಂಶಗಳಾದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸವೇ ಇರುವುದಿಲ್ಲ. ಈ ರೀತಿ ಜೀವನವನ್ನು ಇಂಗ್ಲೀಷ್ನಲ್ಲಿ ಬೊವೈನ್ ಎಕ್ಸಿಸ್ಟೆನ್ಸ್ ಎನ್ನುತ್ತಾರೆ. ಜೀವನದ ಸರಾಸರಿ ಆಯುಸ್ಸಿನ ಪ್ರಮಾಣ ಹೇಳ್ತಾನೆ. ಆಯುಸ್ಸಿನ ಪ್ರಮಾಣವನ್ನು ಗಮನಿಸಿದರೆ ಭಾಳಷ್ಟು ವರ್ಷಗಳಿವೆ ಎಂದು ಎನಿಸಿದರೂ ಏನಾದರೂ ಸಾಧನೆ ಮಾಡಬೇಕೆಂಬ ಗುರಿಯನ್ನು ಹೊಂದಿದರೆ ನಮ್ಮ ಜೀವನದಲ್ಲಿರುವ ಸಮಯ ಎಷ್ಟು ಕಡಿಮೆ ಎನಿಸುತ್ತದೆ. ಏನು ಗೊತ್ತಾ, ನಮ್ಮ ಜೀವನದ ಸರಾಸರಿ ಆಯುಸ್ ನೋಡಿದ ಇದು ಮಾಡಿದಾಗ ತುಂಬ ಭಾಳಷ್ಟು ವರ್ಷಗಳಿದೆ ಅಂತ ಅನಿಸುತ್ತೆ. ಆದರೆ ಅನಿಸಿದರೆ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೊರಟ್ರೆ, ಗುರಿ ಸಾಧನೆಯನ್ನು ಮಾಡಬೇಕು ಅಂತ ಹೊರಟ್ರೆ ನಮ್ಮ ಜೀವನದಲ್ಲಿರುವ ಸಮಯ ಎಷ್ಟು ಕಡಿಮೆ. ಏನಾದಾಗ ನಮ್ಮ ಗುರಿ ಏನನ್ನ ಸಾಧನೆ ಮಾಡಬೇಕು ಅಂತ ಹೊರಟ್ರೆ ನಮ್ಮ ಸಮಯ ಎಷ್ಟು ಕಡಿಮೆ ಇದೆಯಪ್ಪ ಅಂತ ಅವಾಗ ಅನಿಸ್ತದಂತೆ. ಏನಾರು ಸಾಧನೆ ಮಾಡಬೇಕು ಅಂತ ಹೋದಾಗ ಅನಿಸುತ್ತದೆ. ರಾಬರ್ಟ್ ಫ್ರಾಸ್ಟ್ ಎಂಬ ಒಬ್ಬ ಪ್ರಸಿದ್ಧ ಕವಿ ಒಂದು ಪುಟ್ಟ ಹಾಗೂ ಸುಂದರ ಕವನವನ್ನು ಬರೆದಿದ್ದಾನೆ. ಏನಂತ ಬರೆದಾನೆ ನೋಡು. ಮಂಜು ಮುಸುಗಿದ ವಾತಾವರಣದಲ್ಲಿ ಕುದುರೆಗಾಡಿಯಲ್ಲಿ ಒಂದು ಕಾಡೊಂದರಲ್ಲಿ ಬಳಿ ನಿಂತು ಕಾಡಿನ ಸೌಂದರ್ಯವನ್ನು ವೀಕ್ಷಿಸುವರಲ್ಲಿ ಆತ ಲೀನವಾಗುತ್ತಾನೆ. ಅಂದರೆ ಸುಂದರವಾದ ಕಾಡಿರ್ತದೆ, ಎಲ್ಲ ಒಂದು ವಾತಾವರಣ ಇರುತ್ತೆ, ಮುಸುಕಿನ ತಂಪು ವಾತಾವರಣ. ಅಲ್ಲೇನು ಮಾಡ್ತಾನೆ ಅವನು, ಒಂದು ಕುದುರೆ ಗಾಡಿಯೊಂದರಲ್ಲಿ ಬಂದಿರ್ತದೆ. ಕುದುರೆ ಗಾಡಿಯೊಂದರಲ್ಲಿ ಬಳಿ ನಿಂತು ಕಾಡಿನ ಸೌಂದರ್ಯವನ್ನು ವೀಕ್ಷಿಸುವುದರಲ್ಲಿ ಆತ ತಲ್ಲೀನನಾಗುತ್ತಾನೆ. ಕುದುರೆ ಏನು ಮಾಡ್ತದೆ, ಕುದುರೆ ತನ್ನ ಕತ್ತನ್ನು ಅಲುಗಾಡಿಸಿದಾಗ ಎಚ್ಚೆತ್ತ ಅವನಿಗೆ ಗೊತ್ತೇ ಇಲ್ಲ, ಎಲ್ಲ ಸುಂದರ ವಾತಾವರಣ ಇದೆಯಲ್ಪ, ಏನು ಇಷ್ಟೊಂದು ಇದಾಗಿದೆ ಅಂದ್ಬಿಟ್ಟು ಎಲ್ಲ ಅದರಲ್ಲೇ ಮೈ ಮರೆಸ್ಬಿಟ್ಟಿರ್ತಾನೆ. ಕುದುರೆ ಏನು ಮಾಡ್ತದೆ, ಕತ್ತನ್ನು ಅಲ್ಲಾಡಿಸ್ತದೆ, ಎಚ್ಚರ ಮಾಡ್ತದೆ. ಸ್ವಲ್ಪ ಅಲ್ಲಾಡಿಸ್ದಾಗಿನ ಎಚ್ಚೆತ್ತ ಇವನು ತನ್ನ ಕರ್ತವ್ಯವಾದ ನೆನಪಿಗಾಗಿ ತನ್ನ ಕರ್ತವ್ಯ ನೆನಪು ಬರ್ತದೆ. ಆವಾಗ ಬಾಕಿ ಇರುವ ಕಡಿಮೆ ಸಮಯವನ್ನು ಅರಿತು ಅವನೇನು ಮಾಡ್ತಾನೆ, ಮೈಲ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತೇಳಿ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ನಾನು ನಿದ್ದೆ ಮಾಡೋಕ್ಕೆ ಮೊದಲೇ ನನಗೆ ಕೆಲಸವನ್ನು ಮುಗಿಸ್ಬೇಕು, ಅಲ್ಲಿಗಿಂತ ಮೊದಲೇ ಹೋಗು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇರ್ತಾನೆ. ಅಂದರೆ ನಾನು ನಿದ್ದೆ ಮಾಡೋಕ್ಕೆ ಮೊದಲೇ ಎಲ್ಲ ಕೆಲಸವನ್ನು ಮುಗಿಸಿ ನಾನು ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ ಎಂದು ಮುಂದೆ ಹೊರಡುತ್ತಾನೆ. ಹಂಗೆ ಅಂದ್ಕೊಂಡು ಮುಂದೆ ಹೊರಡ್ತಾನೆ. ಪಂಡಿತ ಜವಾಹರ್ಲಾಲ್ ನೆಹರೂರವರು ಈ ಎರಡೂ ಸಾಲುಗಳನ್ನು ತಮ್ಮ ಟೇಬಲಿನ ಮೇಲೆ ಬರೆದಿಟ್ಟುಕೊಂಡಿದ್ದಾರಂತೆ. ಅವರು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಈ ವಾಕ್ಯಗಳನ್ನು ಬರೆದಿಟ್ಕೊಂಡಿದ್ದಾರಂತೆ. ಏನು, ತಮ್ಮ ಟೇಬಲ್ ಮೇಲೆ, ಆಯಿತಾ. ಹಾಗೆ ನಮ್ಮ ಜೀವನ ಬೊವೈನ್ ಎಕ್ಸಿಸ್ಟೆನ್ಸ್ ಆಗಬಾರದೆಂದರೆ, ಏನಾದರೂ ಗುರಿಯನ್ನು ಸಾಧಿಸಬೇಕೆಂದರೆ ಜೀವನದ ಪ್ರತಿ ನಿಮಿಷವನ್ನು ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಸಮಯವನ್ನು ಪೋಲು ಮಾಡುವುದು ಕೇವಲ ಮೂರ್ಖತನವಷ್ಟೇ ಅಲ್ಲ, ಅಪರಾಧವೂ ಕೂಡ. ನೋಡಿ, ನಾವೊಂದು ಸಮಯನ ಹಾಳು ಮಾಡಿಕೊಳ್ಳೋದು ಏನಂತ ಹೇಳ್ತಾನೆ, ಬರೀ ಮೂರ್ಖತನ ಅಷ್ಟೇ ಅಲ್ಲ, ಅದರ ಅಪರಾಧವೂ ಕೂಡ ಆಗ್ತದೆ ಅಂತ ಹೇಳ್ತಾನೆ. ಈ ಅಂಶವನ್ನು ಪ್ರಮುಖವಾಗಿ ಇಂದಿನ ಯುವಕರು ಗಮನದಲ್ಲಿರಿಸಬೇಕಾದ ಅತ್ಯಗತ್ಯ. ನೋಡಿ, ಯುವಕರಿಗೆ ಇದೆಲ್ಲ ಹೇಳ್ತಾ ಇರೋದಂದರೆ ಯುವಕರಿಗೆ ಅತ್ಯಗತ್ಯ ಅಂತ ಹೇಳ್ತಾನೆ. ನಾವು ಇವತ್ತಿನ ಸಮಯನ ಹಾಳು ಮಾಡ್ಕೊತಾ ಇರೋದು ಬರೀ
ಮೂರ್ಖತನ ಅಷ್ಟೇ, ನಮ್ಮ ದಡ್ಡತನ ಅಷ್ಟೇ ಅಲ್ಲ, ಅದರಿಂದ ಏನಾಗುತ್ತೆ ಅದು ಅಪರಾಧನೂ ಒಂದು ಭಾಗನಂತೆ, ಅಪರಾಧವೂ ಕೂಡ ಹೌದು ಅಂತ ಹೇಳ್ತಾನೆ. ಯಾಕೆಂದರೆ ಈ ಅಂಶವನ್ನು ಪ್ರಮುಖ ಇಂದಿನ ಯುವಕರು ಗಮನದಲ್ಲಿರಿಸಬೇಕಾದ ಅತ್ಯಗತ್ಯ. ಯಾಕೆ ಅಂದರೆ ನಾನು ಹಿಂದೆ ವಿಷಯಗಳನ್ನೇ ಎಪಿಸೋಡಲ್ಲಿ ಹೇಳಿದ್ದೀನಿ. ಯಾಕೆಂದರೆ ಇದರಿಂದ ನಮ್ಮ ವೈಯಕ್ತಿಕವಾಗಿ ಅಷ್ಟೇ ಪರಿಣಾಮ ಬೀರೋದಿಲ್ಲ, ದೇಶದ ಪ್ರಗತಿ ಮೇಲೆ ಕೂಡ ಈ ಸಮಯ ಅಂತಕ್ಕಂಥ ಒಂದು ಪರಿಣಾಮವನ್ನು ಬೀರುತ್ತದೆ. ದೇಶದ ಪರಿಣಾಮವನ್ನು ಬೀರಿದಾಗ ಏನಾಗುತ್ತೆ, ದೇಶದಲ್ಲಿ ಅಭಿವೃದ್ಧಿ ಹೊಂದೋದು ಕುಂಠಿತ ಆಗ್ತದೆ. ಯಾಕೆಂದರೆ ಯುವಕರು ಬೇರೆ ಕಡೆ ಗಮನ ಹೋದಾಗ ತಮ್ಮ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಬಿಟ್ಟು ಬೇರೆ ಒಂದು ಲೈಫನ್ನು ಅನುಸರಿಸಿದಾಗ, ಲೈಫ್ ಸ್ಟೈಲ್ ಅನುಸರಿಸಿದಾಗ ಏನಾಗುತ್ತೆ, ದೇಶದ ಪ್ರಗತಿ ಕುಂಠಿತ ಆಗ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಈ ಒಂದು ಸಮಯ ಅನ್ನುವಂಥ ಒಂದು ಎಪಿಸೋಡ್ಗಳನ್ನು ಇಲ್ಲಿವರೆಗೆ ವೀಕ್ಷಣೆ ಮಾಡಿದರೆ ಒಂದೊಂದಾಗಿ ಈ ಎಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇಲ್ಲಿಗೆ ನನ್ನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.